ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್ಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಹೊರಟಿದೆ. ಇವತ್ತು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಪೈಸಸ್ ಶಾಪಿಂಗ್ ಮಾಡಬೇಕಾಗಿತ್ತು. ಸಿಕ್ಕಾಪಟ್ಟೆ ದಿವಸ ಆಗಿತ್ತು ಶಾಪ್ ಮಾಡಿ, ಅದೆಲ್ಲ ಖಾಲಿ ಆಗ್ಬತ್ತಾ ಬಂದ್ಬಿಟ್ಟಿತ್ತು. ಮಮ್ಮಿ ಪಲಾವು ಅಥವಾ ಬಿರಿಯಾನಿ ಏನಾದರೂ ಮಾಡಿದಾಗೆಲ್ಲ ಸ್ಪೈಸಸ್ ಖಾಲಿ ಆಗಿದೆ ಅಂತಲೇ ಹೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತು ಹೋಗಿ ಎಲ್ಲ ಫಿಲ್ ಮಾಡ್ಕೊಂಡು ಬಂದ್ಬಿಡೋಣ, ಅಂದರೆ ತಾವು ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡೋಣ ಅಂತೇಳಿ ಹೋಗಿದ್ವಿ. ಶಾಪಿಂಗ್ಗೆ ಅಂತ ಹೋದಾಗ ಮಾತ್ರ ಹೇಳಿದ ಟೈಮ್ಗೆ ಯಾರು ಬರಲ್ಲ. ನಾವು 1 hour ಅಂತ ಅನ್ಕೊಂಡು ಹೋದ್ರೆ ಆಲ್ಮೋಸ್ಟ್ ನಾವು ಹೋಗಿ ಬರೋಷ್ಟರಲ್ಲಿ 2 hours ಆಗೋಗಿರುತ್ತೆ. ಸೊ ಟೈಮ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಬಿಕಾಸ್ ನಾವು ಅದು ಇದು ಒಂದು ನೋಡೋಕ್ಕೆ ಅಂತ ಹೋಗಿರ್ತೀವಿ, ಇನ್ನೊಂದು ನೋಡ್ತಾ ನೋಡ್ತಾ ಟೈಮ್ ಯಾವ ಥರ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಾವೇನು ತೊಗೋಬೇಕು ಅಂತ ಮರ್ತೋಗ್ಬಿಟ್ಟು ಬೇರೆ ಎಲ್ಲ ನೋಡ್ತೀವಿ, ಅದನ್ನ ಬೇರೆ ಎಲ್ಲ ಮಾಡ್ತೀವಿ. ಒಂದೊಂದ್ಸತಿ ಮೂಡೇನಾದರೂ ಚೆನ್ನಾಗಿಲ್ಲ ಅಂದಾಗ ನಿಜವಾಗ್ಲೂ ಹೇಳ್ತೀನಿ, ಕಾಸು ಏನಾದರೂ ಕೈಯಲ್ಲಿತ್ತು ಅಂದರೆ ನಿಜವಾಗ್ಲೂ ಶಾಪಿಂಗ್ ಹೋಗ್ಬಿಡಿ. ಅವಾಗ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಅನ್ಸುತ್ತೆ, ಎಲ್ಲಾನು ಚೆನ್ನಾಗಿ ಆಗ್ಬಿಡುತ್ತೆ. ಸೊ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ರೆ ಇವರಿಬ್ರು ಈ ಕಿತಾಪತಿ ಮಾಡ್ತಾ ಇದ್ರು. ಹರ್ಷಿತಾ ಸುಮ್ಮನೆ ವಿಡಿಯೋಗೆ ಅಷ್ಟು ಕುರ್ಕುರೆ ಎತ್ಕೊಡ್ತಾ ಇದ್ದಾಳೆ ಬಿಲ್ಡಪ್ಗೆ, ಆದರೆ ಒಂದು ಕುರ್ಕುರೆ ತಗೊಟ್ಟಿಲ್ಲ ಅವಳಿಗೆ ಆ್ಯಕ್ಚುಲಿ ಈ ಥರ ಕುರ್ಕುರೆಗಿಂತ ಅದೇನೋ ಸ್ನ್ಯಾಕ್ಸ್ ತೊಗೊಂಡಿದ್ದಾಳೆ ಮಾಡ್ಕೊಬೇಕು ಅಂತೇಳಿ. ಏನೋ ಸಮಥಿಂಗ್ ಸೀ ಫುಡ್ ಥರ ಏನೋ ಅದು ಬರುತ್ತೆ, ಅದನ್ನೇನೋ ತೊಗೊಂಡಿದ್ದಾಳೆ ಮಾಡ್ಕೋಬೇಕು ಅಂತೇಳಿ. ಸೊ ಹಾಗೆ ಅಪೇಕ್ಷೆ ನಮ್ಮ ಮನೆಗೆ ಓದ್ಕೊಳಕ್ಕೆ ಅಂತ ಬಂದಿದ್ಲು. ಬಿಕಾಸ್ ಅವಳಿಗೆ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಸ್ವಲ್ಪ ಸ್ಟೇಷನರಿ ಥಿಂಗ್ಸ್ ಬೇಕು. ಈ ಟ್ರಾನ್ಸ್ಪರೆಂಟ್ ಪೌಚು, ಟ್ರಾನ್ಸ್ಪರೆಂಟ್ ಬಾಟಲ್ ಎಲ್ಲ ಹೇಳಿದ್ದಾರೆ, ಬೋರ್ಡ್ ಎಕ್ಸಾಮ್ ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ಹೇಳಿದ್ದಾರೆ ಅಂತೇಳಿ ಹಂಗೆ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋಣ ಅಂತೇಳಿ ಬಂದಿದ್ವಿ. ನಾವು ತೊಗೊಳಕ್ಕೆ ಬಂದಿದ್ದು ನಿಜವಾಗ್ಲೂ ಬರೀ ಸ್ಪೈಸಸ್ಸು, ಆಮೇಲೆ ಸ್ಟೇಷನರಿ ಐಟಮ್ಸು. ಬಟ್ ಇಲ್ಲಿ ತನಕ ಬಂದಿದ್ದೀವಲ್ಲ, ಇದನ್ನು ಎಲ್ಲ ಒಂದು ರೌಂಡ್ ಸುಮ್ಮನೆ ಹಂಗೆ ಕಣ್ಣ ಇಸ್ಕೊಂಡು ಹೋಗೋಣ, ಏನೇನು ಹೊಸ ಐಟಮ್ ಬಂದಿದೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದಿದ್ವಿ. ಒಂದು ರೌಂಡ್ ಸುಮ್ಮನೆ ರೌಂಡ್ ಹಾಕೊಂಡು ಹೋಗೋಕ್ಕೆ. ಸೊ ನಂಗೆ ಈ ಥರ ಸೆರಾಮಿಕ್ದು ಈ ಥರ ಕುಟಾಣಿ ಅದೆಲ್ಲ ಬರುತ್ತಲ್ಲ, ಸಿಕ್ಕಾಪಟ್ಟೆ ಇಷ್ಟ. ಇದನ್ನು ಹೇಳ್ತಾ ಇದ್ದೆ ಹರ್ಷಿತಾಗೆ ತೊಗೋಬೇಕು ಅಂತ ಹೇಳಿ. ತುಂಬಾ ಕ್ಯೂಟ್ ಆಗಿದೆ. ಅದು ಚಪಾತಿ ಮಣೆ ಆಗಿರ್ಬೋದು. ಇದು ಮೇ ಬಿ ತುಂಬ ಆಯುರ್ವೇದಿಕ್ ಇದರಲ್ಲಿ ತೋರಿಸ್ತಾರೆ, ಬಟ್ ಮನೇಲೂ ಏನಾದರೂ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹರ್ಷಿತಾಗೆ ಹೇಳ್ತೈತೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತೇಳಿ. ಹಾಗೆ ಒಂದೆರಡು ಚಾಕ್ಲೇಟ್ ತೊಗೊಳ್ಳೋಣ ಅಂತೇಳಿ ಚಾಕ್ಲೇಟ್ಗೆ ಅವ್ರ ಫ್ರಿಜ್ಜೆಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಇವರು ಬಂದರೆ ಮಕ್ಕಳೆಲ್ಲ ಬಂದಾಗ ತೊಗೊಳೋದು ಅದೆಲ್ಲ ಮಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ. ಮೇ ಬಿ ಅದಕ್ಕೋಸ್ಕರ ಲಾಕ್ ಮಾಡಿಬಿಟ್ಟಿದ್ದಾರೆ. ನನಗೆ ಆ್ಯಕ್ಚುಲಿ ಚಾಕ್ಲೇಟ್ಸ್ ಅಂದರೆ ಏನು ಅಷ್ಟು ಇಷ್ಟ ಆಗಲ್ಲ, ಬಟ್ ನನಗೆ ದೊಡ್ಡ ಡೈರಿ ಮಿಲ್ಕ್ಸ್ಗಿಂತ ಪುಟ್ಟದು ಮಂಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. 10 rupees ಮಂಚ್ ಅಂದರೆ, ಅದರಲ್ಲೂ 5 rupees 10 rupees ಮಂಚ್ ಅಂದರೆ ಇಷ್ಟ. ಇದು ದೊಡ್ಡದಾಗಿ ಬರುತ್ತೆ, ಮಹಾ ಕ್ರಂಚ್ ಆ ಥರ ಅದೆಲ್ಲ ಚೆನ್ನಾಗಿರಲ್ಲ. ಬಟ್ 5 rupees 10 rupees ಅಲ್ಲಿರೋ ಮಂಚ್ ಟೇಸ್ಟೇ ಒಂಥರ ಇರುತ್ತೆ ಡಿಫ್ರೆಂಟಾಗಿ. ಸೊ ನಿಮಗೆಲ್ಲ ಯಾರಿಗೆ ಮಂಚ್ ಇಷ್ಟ? ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೇ ಪರ್ಕ್ ಅದೆಲ್ಲ ಬಂದಿಲ್ಲ, ಆ ಫ್ಲೇವರ್ ಬೇರೆ, ಬಟ್ ಮಂಚ್ ಫ್ಲೇವರ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಯಾವಾಗ ಶಾಪಿಂಗ್ ಮುಗಿಸ್ ಮನೆಗೆ ಹೋಗಿದ ತಕ್ಷಣ ನಮ್ಮಮ್ಮ ಹೇಳೋದು ಒಂದೇ, ಇಷ್ಟು ಐಟಮ್ ತೊಗೊಬರಕ್ಕೆ ಇಷ್ಟೊತ್ತು ಮಾಡಿದ್ರೆ ಅಂತಾರೆ. ಆದರೆ ನೀನು ಬಾಮ ಜೊತೆಗೆ ಅಂದರೆ ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಷ್ಟೇ ಹೇಳಿದ್ರೆ ನಾವು ಬಂದಮೇಲೆ ಹೇಳೋದು, ಅಮ್ಮ ಇಷ್ಟು ಐಟಮ್ಗೆ ಎಷ್ಟಾಯಿತು ಗೊತ್ತಾ, 3000 ಆಯಿತು, ಇಷ್ಟು ಐಟಮ್ 5000 ಆಯಿತು, 8000 ಆಯಿತು ಅಂತ. ನಮ್ಮಮ್ಮ ಇಷ್ಟು ಐಟಮ್ಗೆ ಅಷ್ಟೊಂದು ಆಗಾಯ್ತಾ ಅಂತ ನಮ್ಮಮ್ಮ ಅದನ್ನು ಬೇರೆ ಹೇಳೋದು. ಪ್ರೆಗ್ನೆನ್ಸಿ ನನಗೆ ನನ್ನ ಬಗ್ಗೆ ಟೈಮ್ ತಗೊಳ್ಳೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಹಾಗಾಗಿ ನನ್ನ ಸ್ಕಿನ್ ತುಂಬಾ ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೆಡ್, ಆ್ಯಕ್ನಿ ಎಲ್ಲ ಆಗಿ ಟೋಟಲಾಗಿ ನನ್ನ ಸ್ಕಿನ್ ಅನ್ಇವನ್ ಆಗಿತ್ತು. ನನಗೆ ಎಷ್ಟೊಂದು ಸೆರಮ್ಸ್ನ ಯೂಸ್ ಮಾಡಿದೆ, ಎಷ್ಟೊಂದು ಕ್ರೀಮ್ಸ್ನ ಯೂಸ್ ಮಾಡಿದೆ, ಬಟ್ ನನಗೆ ಇದರಲ್ಲಿ ಯಾವುದರಲ್ಲೂ ರಿಸಲ್ಟ್ ಸಿಕ್ಕಿಲ್ಲ. ನಿಜವಾಗ್ಲೂ ನನಗೆ ನನ್ನ ಸ್ಕಿನ್ ನೋಡ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಹಾಗೆ ತುಂಬಾ ಡ್ರೈ ಪ್ಯಾಚಿ ಎಲ್ಲ ಆಗಿ ಹೇಳೋದ್ನಲ್ಲ, ತುಂಬಾ ಅನ್ಇವನ್ ಆಗಿತ್ತು. ಇದು ಎಲ್ಲಾದ್ರಿಂದನೂ ಹೊರಗಡೆ ಬರೋಕ್ಕೆ, ನನ್ನ ಮೆಲಾನಿನ್ನ ರೆಡ್ಯೂಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಶೀಕ್ ನ್ಯೂಟ್ರಿಕ್ಸ್ ಅವರ ಗ್ಲೂಕೋಥಿಯಾನ್. ಸೊ ಈ ಒಂದು ಗ್ಲೂಕೋಥಿಯಾನ್ ಸೆಲೆಬ್ರಿಟೀಸ್ ಅವರ ಟಾಪ್ ಸೀಕ್ರೆಟ್ ಆಗಿದೆ. ಜಪಾನೀಸ್ ಅವರ ಟಾಪ್ ಕ್ವಾಲಿಟಿ ಗ್ಲೂಕೋಥಿಯಾನ್ ಇಂದ ಮಾಡಲಾಗಿದೆ. ಅದಷ್ಟೇ ಅಲ್ಲದೆ ಇದು ಕ್ಲಿನಿಕಲಿ ಟೆಸ್ಟೆಡ್ ಆಗಿ ಪ್ರೋವನ್ ಆಗಿದೆ. ಇದರಲ್ಲಿ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡುತ್ತೆ, ಹಾಗೆ ರೇಡಿಯಂಟ್ ಆಗಿ ಮಾಡುತ್ತೆ. ಅದಷ್ಟೇ ಅಲ್ಲದೆ ನಮ್ಮ ಸ್ಕಿನ್ನಲ್ಲಿ ಇರೋ ಆ್ಯಕ್ನಿ, ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್ ಇದೆಲ್ಲ ರೆಡ್ಯೂಸ್ ಮಾಡಿ ನಮ್ಮ ಮೆಲಾನಿನ್ನು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಜಸ್ಟ್ 8 weeksಲ್ಲಿ ನಿಮಗೆ ಈ ಪ್ರಾಡಕ್ಟಿಂದ ರಿಸಲ್ಟ್ಸ್ ನೀವು ಖಂಡಿತವಾಗ್ಲೂ ನೋಡ್ಬೋದು. ಇದು ಜಸ್ಟ್ ನಮ್ಮ ಸ್ಕಿನ್ನ ಬ್ರೈಟನ್ ಮಾಡೋದಲ್ಲದೆ ನಮ್ಮ ಸೆಲ್ಸಲ್ಲಿ ಡ್ಯಾಮೇಜ್ ಸ್ಕಿನ್ ಇರುತ್ತಲ್ಲ, ಸೊ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಪ್ರೊವೈಡ್ ಆಗಿರೋದ್ರಿಂದ ರಿಕವರಿ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. 1 glass ಆಫ್ ವಾಟರ್ಗೆ 1 ಟ್ಯಾಬ್ಲೆಟ್ ಹಾಕಿ ಅದು ನೀಟಾಗಿ ಡಿಸಾಲ್ವ್ ಆಗೋ ತನಕ ವೆಯ್ಟ್ ಮಾಡಿ, ಕಂಪ್ಲೀಟಾಗಿ ಡಿಸಾಲ್ವ್ ಆದಮೇಲೆ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ವಿತಿನ್ 8 weeksಲ್ಲಿ ನಾವು ಸೂಪರ್ ರಿಸಲ್ಟ್ಸ್ನ ನಾವು ನೋಡ್ಬೋದು. ದಿನದಲ್ಲಿ ಯಾವಾಗ ಬೇಕಾದರೂ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಆದರೆ ಎವ್ರಿ ಟೈಮ್ ನಾವು ಇದನ್ನು ಊಟ ಮಾಡಿದಾದ್ಮೇಲೆ ಕನ್ಸ್ಯೂಮ್ ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ಕನ್ಸ್ಯೂಮ್ ಮಾಡೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಡ್ಯೂ ಟು ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾಸ್ಟ್ ಪಾಸ್ಡ್ ಬ್ಯುಸಿ ಲೈಫ್ಸಿಂದ ನಮ್ಮ ಬಾಡಿಗೆ ಸಫಿಷಿಯಂಟ್ ಗ್ಲೂಕೋಥಿಯಾನ್ ಸಿಗೋದು ಕಷ್ಟ ಆಗಿರುತ್ತೆ. ನಿಮಗೂ ನಂತರನೇ ಬ್ಯುಸಿ ಶೆಡ್ಯೂಲ್ ಇದ್ರೆ ಖಂಡಿತವಾಗ್ಲೂ ನೀವು ಈ ಪ್ರಾಡಕ್ಟ್ಗೆ ಸ್ವಿಚ್ ಆನ್ ಆಗ್ಬೋದು. ಇದರಲ್ಲಿ ಒಂದಲ್ಲ ಅಂತ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇದು ಬಂದು ನನ್ನ ಫೇವರೇಟ್ ಸ್ಟ್ರಾಬೆರಿ ಹಾಗೆ ಲೆಮನ್ ಫ್ಲೇವರ್. ಈಗ ಅವ್ರದ್ದು ಹೊಸದಾಗಿ ಲಾಂಚ್ ಆಗಿರೋ ಬ್ಲ್ಯಾಕ್ ಕರೆಂಟ್ ಫ್ಲೇವರ್ ಸಹ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಸಹ ನೀವು ಪರ್ಚೇಸ್ ಮಾಡ್ಬೋದು. ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಹಾಗೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಜೆಪ್ಟೋ, ಬ್ಲಿಂಕಿಟ್, ಪ್ರಿಯಾ ಬ್ಯೂಟಿ, ಶೀಕ್ ನ್ಯೂಟ್ರಿಕ್ಸ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಸಹ ನೀವು ಪರ್ಚೇಸ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ನೀವು ನನ್ನ ಕೂಪನ್ ಕೋಡ್ CHICANUC10 ಶೀಕ್ ನ್ಯೂಟ್ರಿಕ್ಸ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗೂ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಫ್ಲಾಟ್ 10% ಡಿಸ್ಕೌಂಟ್ ನಿಮ್ಮದಾಗುತ್ತೆ. ಹಾಗಾದರೆ ಇನ್ಯಾಕೆ ತಡ ಮಾಡ್ತಾರೆ, ಈಗಲೇ ಹೋಗಿ ಶೀಕ್ ನ್ಯೂಟ್ರಿಕ್ಸ್ ಅವರ ಎಲ್ಲ ಪ್ರಾಡಕ್ಟ್ಸ್ನು ಟ್ರೈ ಮಾಡಿ, ಹಾಗೆ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನನ್ನ ಹೇರ್ ಆಯಿಲ್ನ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ನೆನ್ನೆನೇ ಮಾಡಬೇಕಾಗಿತ್ತು,
ಆಮೇಲೆ ಜ್ಞಾಪಕ ಬಂತು ನಾಳೆ ವಿಡಿಯೋ ಮಾಡಿಕೊಂಡು ಮಾಡೋಣ ಅಂತೇಳಿ ಜ್ಞಾಪಕ ಮಾಡ್ಕೊಂಡು ಮಾಡ್ತಿದ್ದೆ. ಸೊ ಫಸ್ಟ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡ್ಕೊಂಡ್ಬರೋಣ. ನೀಟಾಗಿ ನಾನೆಲ್ಲನೂ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಲ್ಲಿಕಾಯಿ ಒಂದು ಕಟ್ ಮಾಡ್ಕೋಬೇಕು. ಅದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡ್ಕೊಬರೋಣ ಬನ್ನಿ. ಫಸ್ಟ್ಗೆ ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಂಥ ಬೆಟ್ಟದ ನಲ್ಲಿಕಾಯಿ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಬೆಟ್ಟದ ನಲ್ಲಿಕಾಯಿಂದ ಸಿಕ್ಕಾಪಟ್ಟೆ ಯೂಸಸ್ ಇದೆ. ಹೇರ್ ಹೆಲ್ತ್ಗಾಗ್ಬೋದು, ನಮ್ಮ ಸ್ಕಿನ್ಗಾಗ್ಬೋದು, ಅಥವಾ ನಮ್ಮ ಡೈಜೆಷನ್, ನಮ್ಮ ಬಾಡಿಗಾಗೋದು, ಇಮ್ಯುನಿಟಿಗಾಗ್ಬೋದು, ಆದರೆ ಎಲ್ಲಾದರೂ ಅಗೇನೆಸ್ಟ್ ಫೈಟ್ ಮಾಡುತ್ತೆ. ಸೊ ಹಾಗಾಗಿ ಬೆಟ್ಟದ ನಲ್ಲಿಕಾಯಿನ ಪ್ರತಿಯೊಂದಕ್ಕೂ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಹೆಲ್ತಿ. ಸೊ ಅದಾದಮೇಲೆ ದಾಸವಾಳ ಅಂತ ಹೇಳ್ತೀವಿ ನಾವು, ಹೈಬಿಸ್ಕಸ್ಸು. ಸೊ ಇದರಲ್ಲಿ ನಿಮಗೆ ಆದಷ್ಟು ನಾನು ರೆಡ್ ತೊಗೊಂಡಿದ್ದೀನಿ. ನಿಮಗೆ ವೈಟ್ ಏನಾದರೂ ಸಿಕ್ಕಿದ್ರೆ ತಗೊಳ್ಳಿ. ವೈಟ್ ಸಿಕ್ಕಾಪಟ್ಟೆ ಪ್ಯೂರ್, ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಇನ್ನೂ ಇನ್ಸ್ಟ್ಯಾಂಟ್ ರಿಸಲ್ಟ್ ಕೊಡುತ್ತೆ. ಸೊ ಅದಾದಮೇಲೆ ಮೆಂತ್ಯ ಕಾಳು ಏನಂತೀವಲ್ಲ, ಮೆಂತ್ಯ. ಅದಾದಮೇಲೆ ಇದು ಫ್ಲ್ಯಾಕ್ಸಿ ಸೀಡ್ಸು, ಅಗಸೆ ಬೀಜ ಅಲ್ವಾ, ಅದು ಗೊತ್ತಲ್ವಾ ಅದು. ಅದಾದಮೇಲೆ ನಿಮಗೆ ಇದು ಫ್ರೆಶ್ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಲೋವೆರಾ ಜ್ಯೂಸಲ್ಲ, ಅಲೋವೆರಾದು ಸ್ಲೈಸು. ಸೊ ಅದು ಮೇಲೆಗಡೆ ಒಟ್ಟಿರುತ್ತಲ್ಲ, ದಯವಿಟ್ಟು ಅದನ್ನು ಹಾಕೊಳಕ್ಕೆ ಹೋಗ್ಬಿಡಿ. ಅದು ಹಾಕಿದ್ರೇ ಸ್ವಲ್ಪ ಡ್ಯಾಂಡ್ರಫು ಆಗಿರ್ಬೋದು, ಆಮೇಲೆ ಸ್ಕ್ಯಾಲ್ಪ್ ತುಂಬಾ ಇಚ್ಚಿಂಗ್ ಆಗುತ್ತೆ. ಒಬ್ಬೊಬ್ರಿಗೆ ಸೆಟ್ ಆಗೋಲ್ಲ ಅದು. ನನಗೆ ಹಂಗಾಗುತ್ತೆ, ಮೇ ಬಿ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಸೊ ಆ ಥರ ಆಗುತ್ತೆ ಅಂತ ಹೇಳಿದೆ. ಅದಾದಮೇಲೆ ನಾನು 1 ಲೀಟ್ರ್ ಆಫ್ ಆಯಿಲ್ಗೆ ನಾನು ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರೋದು. ಸೊ ನಾನು ಯಾವಾಗಲೂ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಕರ್ವೇ ಸೊಪ್ಪು, ಹಾಗಾಗಿ ಅಲ್ಲಿಂದ ತರಿಸ್ಕೊಂಡಿದ್ದೆ. ಸೊ ಇದು ಬಂದು ಕರ್ವೇ ಸೊಪ್ಪು, ಒಣಗಿಸಿರೋ ಕರ್ವೇ ಸೊಪ್ಪು. ನಾನು ಆಲ್ರೆಡಿ ಇದ್ದಾಗ ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಅವಾಗ ಒಣಗಿಸಿ ಇಟ್ಕೊಂಡಿರ್ತೀನಿ. ಕಾಯಿಸ್ಕೊತಾ ಇರೋದು. ಸೊ ನಾನು ಹೇಳಿದ್ನಲ್ಲ, ನಿನ್ನೆನೇ ಮಾಡಬೇಕಾಗಿತ್ತು. ಇವಾಗ ಆಮೇಲೆ ಜ್ಞಾಪಕ ಬಂತು. ನಾನು ಲಾಸ್ಟ್ ಟೈಮ್ ವ್ಲಾಗಲ್ಲಿ ಸಹ ಹೇಳಿದೆ ನಾನು ಯಾವ ಥರ ಆಯಿಲ್ನ, ಅಂದರೆ ಹೇರ್ ಅಪ್ಲೈ ಮಾಡೋ ಆಯಿಲ್ನ ಯಾವ ಥರ ಪ್ರಿಪೇರ್ ಮಾಡ್ಕೊತೀನಿ, ಪ್ರಿಪೇರ್ ಅದನ್ನ ತೋರಿಸ್ತೀನಿ ಅಂತ ವ್ಲಾಗಲ್ಲಿ ಹೇಳಿದ್ದೆ. ಸೊ ಇವಾಗ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನಾನು ಹಳೆಯದು ಸಿಲ್ವರ್ ಪಾತ್ರೆ ಇಟ್ಕೊಂಡಿರ್ತೀನಿ. ಸೊ ಇದರಲ್ಲಿ ಆಲ್ಮೋಸ್ಟ್ ನಾವು ನೆಗಡಿ ಏನಾದರೂ ಆದಾಗ, ಶೀತ ಆದಾಗ, ಅಮೃತಾಂಜನ್ ಹಾವು ಹಿಡಿಯೋಕ್ಕೆ, ಆಮೇಲೆ ಎಣ್ಣೆ ಕಾಯಿಸ್ಕೊಳಕ್ಕೆ ಎಲ್ಲ ಈ ಬೌಲ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಈ ಪಾತ್ರೆಯಲ್ಲಿ ನಾನು ತೋರಿಸ್ತೀನಿ. ಸೊ ಇದಕ್ಕೆ ಫಸ್ಟ್ ಇವಾಗ ಗ್ಯಾಸ್ ಸ್ಟವ್ನ ಹಚ್ಕೊಂಡು, ಸೊ ಎಣ್ಣೆ ಇರುತ್ತಲ್ಲ, ಎಣ್ಣೆ ನೀಟಾಗಿ ಹಾಕೋಣ. ಇದು ದೊಡ್ಡದಾಗುತ್ತೆ, ಆದ್ರೂ ಸ್ಪೂನು ಇದು ದೊಡ್ಡದಾಗುತ್ತಿದೆ ಪಾತ್ರೆ, ಆದ್ರೂ ಇರಲಿ ಅಂತೇಳಿ, ಬಿಕಾಸ್ ಎಲ್ಲ ಹಾಕ್ತೀವಲ್ಲ, ಅದೆಲ್ಲ ಕಾಯಬೇಕು ಅಂತೇಳಿ. ಸೊ ಎಣ್ಣೆ ಎಲ್ಲ ಅದು ನಾರ್ಮಲ್ ಗಡ್ಡೆ ಇರುತ್ತಲ್ಲ, ಸೊ ಅದೆಲ್ಲ ಕರಗಿ ನಾರ್ಮಲ್ ಈ ಥರ ಲಿಕ್ವಿಡ್ ಸ್ಟೇಜ್ ಬರೋ ತನಕ ಅದನ್ನು ಬಿಡೋಣ. ಸೊ ಬಾಟ್ಲಲ್ಲಿ ಇನ್ನೂ ಸ್ವಲ್ಪ ಇದೆ. ಸೊ ಗೈಸ್, ಇವಾಗ ನಾನೆಲ್ಲ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಇದರಲ್ಲಿ ರೆಡ್ಗಿಂತ ಸ್ವಲ್ಪ ವೈಟ್ ಹೈಬಿಸ್ಕಸ್ ಏನಾದರೂ ಸಿಕ್ಕಿದ್ರೆ ತಗೊಳ್ಳಿ. ಸೊ ಅದು ನಾರ್ಮಲಾಗಿ ಅದು ಚೆನ್ನಾಗಿರುತ್ತೆ. ನಂಗೆ ಸಿಗಲಿಲ್ಲ, ಇಲ್ಲಿ ಎಲ್ಲೂ ಸಿಗದೇ ಇರೋ ಕಾರಣ. ಸೊ ಇಷ್ಟು ಐಟಮ್ಸನ್ನ ನೀವು ಇವಾಗ ಎಣ್ಣೆಗೆ ಹಾಕ್ಕೊಳ್ಬೇಕು. ಚಿಟ ಅನ್ಬೋದು ಮೇ ಬಿ. ನೆಕ್ಸ್ಟ್ ಈ ಅಲೋವೆರಾ ಜೆಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಟ್ಕೊಳ್ತೀವಲ್ಲ, ಅದನ್ನು ಹಾಕೋಣ. ಸೊ ಇದನ್ನು ಜಾಸ್ತಿ ಹೊತ್ತೇನು ಕಾಯಿಸೋದು ಬೇಡ. ಆಲ್ಮೋಸ್ಟ್ ಇದನ್ನೆಲ್ಲ ಹಾಕಿದ್ಮೇಲೆ ಒಂದು 5 ಮಿನಿಟ್ಸು ಬಿಟ್ರೂ ಜಾಸ್ತಿನೇ. ಅದಾದಮೇಲೆ ನೀಟಾಗಿ ಅದು ಸ್ವಲ್ಪ ಕಾಯ್ದಿರುತ್ತೆ. ಅದಾದಮೇಲೆ ಅದನ್ನು ನೀಟಾಗಿ ಗ್ಯಾಸ್ ಲಿಡ್ನ ಆಫ್ ಮಾಡಿಬಿಟ್ಟು ಫುಲ್ ಅದು ಓವರ್ ನೈಟ್ ಏನಿದೆ, ನಾನು ಈವ್ನಿಂಗ್ ಕಾಯಿಸಿರೋದಿದ್ದು. ಸೊ ಫುಲ್ ಓವರ್ ನೈಟ್ ಅದನ್ನು ಹಾಗೆ ಬಿಟ್ಬಿಡೋಣ. ಅದೇನೇ ಎಲ್ಲ ಹಿಂಗಿರುತ್ತಲ್ಲ ಅದರದ್ದು ಸಾರ ಎಲ್ಲ ಬಿಡಬೇಕಾಗುತ್ತೆ. ಸೊ ಹಾಗಾಗಿ ಫುಲ್ ಓವರ್ ನೈಟ್ ಬಿಟ್ಬಿಡೋಣ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಥವಾ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನೀಟಾಗಿ ಈ ಥರ ಒಂದು ಬಾಟ್ಲಿಗೆ, ನಾನು ಅದೇ ಬಾಟ್ಲಿಗೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ, ಬೇರೆ ಯಾವುದು ಸಿಗಲಿಲ್ಲ ಅನ್ನೋ ಕಾರಣ. ಸೊ ನಿಮ್ಗೆ ಯಾವ ಬಾಟ್ಲಿಗೆ ಕಂಫರ್ಟಬಲು ನಿಮಗೆ ಅದರಲ್ಲಿ ಹಚ್ಕೊಂಡು, ಸೊ ನಾನು ಎವ್ರಿ ಟೈಮ್ ಇದನ್ನು ಅಪ್ಲೈ ಮಾಡಬೇಕಾದ್ರೆ ಒಂದು ಬೌಲ್ಗೆ ಹಾಕ್ಕೊಂಡು ಅಪ್ಲೈ ಮಾಡ್ಕೊತೀವಿ. ಸೊ ಈ ಥರ ನೀವು ಇದನ್ನು ಯಾವ ಬಾಟ್ಲ್ ನಿಮ್ಗೆ ಕಂಫರ್ಟಬಲ್ ಆ ಬಾಟ್ಲಿಗೆ ನೀಟಾಗಿ ಸೋಯಿಸ್ಕೊಂಡು ಅದನ್ನು ನೀಟಾಗಿ ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ, ಅದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಹೇರ್ ಫಾಲ್ ಆಗಿರ್ಬೋದು, ಹೇರ್ ಸ್ಮೂತ್ನಿಂಗ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಎಲ್ಲದಕ್ಕೂ ಕಂಟ್ರೋಲ್ ಮಾಡುತ್ತೆ ಈ ಥರ ಮಾಡೋದ್ರಿಂದ. ನ್ಯಾಚುರಲಾಗಿ ಲಾಂಗ್ ಥಿಕ್ ಹೇರ್ ಬರೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಆಯಿಲು. ಸೊ ನಾರ್ಮಲಾಗಿ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ. ಸೊ ಅದ್ರ ಬದಲು ಇದನ್ನು ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.